ಮಹಾಶಿವರಾತ್ರಿ ಎಂಬುದು ಕೇವಲ ಉಪವಾಸ, ಜಾಗರಣೆ ಅಥವಾ ಲಿಂಗಾರ್ಚನೆಯ ಹಬ್ಬವಲ್ಲ. ಇದು ರುದ್ರದೇವರ ಯಥಾರ್ಥ ಸ್ಥಾನವನ್ನು ತಿಳಿದು ಪರಮಾತ್ಮನ ತತ್ವವನ್ನು ಅರಿಯುವ ಅತ್ಯಂತ ಮಹತ್ವದ ದಿನವಾಗಿದೆ. ವೈಷ್ಣವ ಸಿದ್ಧಾಂತದಲ್ಲಿ ಪರಮೇಶ್ವರನು ಎಂದರೆ ವಿಷ್ಣು. ರುದ್ರದೇವರು ಪರಮಾತ್ಮನಿಗೆ ಸಮನಲ್ಲ, ಆದರೆ ದೇವತಾ ಲೋಕದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಹೊಂದಿದ ಮಹಾನ್ ದೇವತೆ. ರುದ್ರದೇವರು ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅಂದರೆ ಜೀವಾತ್ಮನೊಳಗಿನ ಅಹಂಕಾರ ಗುಣವನ್ನು ನಿಯಂತ್ರಿಸುವ ಅಧಿಷ್ಠಾನ ದೇವತೆ ರುದ್ರರು. ಕೆಲವು ಸಂದರ್ಭಗಳಲ್ಲಿ ದೇವರ ಸಂಕಲ್ಪದಂತೆ ಅಸುರಾವೇಶದಿಂದ ಕೂಡಿದ ಕಾರ್ಯಗಳನ್ನೂ ಅವರು ಮಾಡುತ್ತಾರೆ. ಇದೂ ಸಹ ಭಗವಂತನ ಲೀಲೆಯ ಭಾಗವೇ ಆಗಿದೆ. ವೈಷ್ಣವ ಕ್ರಮದಲ್ಲಿ ದೇವತೆಗಳ ತಾರತಮ್ಯ ಸ್ಪಷ್ಟವಾಗಿದೆ. ಮೊದಲಿಗೆ ಶ್ರೀಹರಿ ಮತ್ತು ಲಕ್ಷ್ಮೀದೇವಿ, ನಂತರ ಬ್ರಹ್ಮ ಮತ್ತು ಸರಸ್ವತಿ, ವಾಯು ಮತ್ತು ಭಾರತಿ, ಇವರ ನಂತರವೇ ರುದ್ರದೇವರ ಸ್ಥಾನ. ಈ ಕ್ರಮವು ದೇವತೆಗಳ ನಡುವಿನ ಶ್ರೇಷ್ಠತೆಯನ್ನು ತಿಳಿಸುವ ಶಾಸ್ತ್ರೀಯ ವ್ಯವಸ್ಥೆಯಾಗಿದೆ. ಇದರಿಂದ ರುದ್ರದೇವರ ಮಹಿಮೆ ಕಡಿಮೆಯಾಗುವುದಿಲ್ಲ, ಬದಲಾಗಿ ಅವರ ಯಥಾರ್ಥ ಸ್ಥಾನ ತಿಳಿಯುತ್ತದೆ. ವೈಷ್ಣವಾನಾಂ ಯಥಾ ಶಂಭುಃ ಎಂಬ ಪ್ರಸಿದ್ಧ ವಾಕ್ಯವು ಭಾಗವತ ಪುರಾಣದಲ್ಲಿ ಬರುತ್ತದೆ. ಇದರರ್ಥ ವೈಷ್ಣವರಲ್ಲಿ ಶ್ರೇಷ್ಠನು ಶಂಭು, ಅಂದರೆ ರುದ್ರದೇವರು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರ ಭಕ್ತ. ಅವರು ಸದಾ ಹೃದಯಕಮಲದಲ್ಲಿ ಶ್ರೀಹರಿಯನ್ನು ಧ್ಯಾನಿಸುವ ಪರಮ ವೈಷ್ಣವ. ರುದ್ರದೇವರ ರೂಪವು ವೈಷ್ಣವ ದೃಷ್ಟಿಯಲ್ಲಿ ವಿಶಿಷ್ಟವಾಗಿದೆ. 5 ಮುಖಗಳು, 3 ಕಣ್ಣುಗಳು, ಜಟೆಯಲ್ಲಿ ಚಂದ್ರಕಲೆ, ಶಿರಸ್ಸಿನಲ್ಲಿ ಗಂಗೆ, ದೇಹದಲ್ಲಿ ಸರ್ಪಾಭರಣ, ಕೈಗಳಲ್ಲಿ ಶೂಲ, ಜಿಂಕೆ, ಅಭಯ ಮತ್ತು ವರಮುದ್ರಗಳು ಇವೆಲ್ಲವೂ ಅವರ ತತ್ವಸೂಚಕ ಲಕ್ಷಣಗಳು. ಪ್ರತಿಯೊಂದು ಮುಖದಲ್ಲೂ 3 ಕಣ್ಣುಗಳಿದ್ದು, ಬಲಗಣ್ಣಿನಲ್ಲಿ ಸೂರ್ಯ, ಎಡಗಣ್ಣಿನಲ್ಲಿ ಚಂದ್ರ, 3ನೇ ಕಣ್ಣಿನಲ್ಲಿ ಅಗ್ನಿ ವಾಸಿಸುತ್ತಾನೆ ಎಂದು ಶಾಸ್ತ್ರ ಹೇಳುತ್ತದೆ. ಬಲಗಣ್ಣಿನಿಂದ ಸದಾ ಶ್ರೀಹರಿಯನ್ನು ಧ್ಯಾನಿಸುವುದು, ಎಡಗಣ್ಣಿನಿಂದ ಪಾರ್ವತೀದೇವಿಯ ಮೇಲೆ ಪ್ರೀತಿ ತೋರಿಸುವುದು, 3ನೇ ಕಣ್ಣಿನಿಂದ ದುಷ್ಟಶಕ್ತಿಗಳನ್ನು ಸಂಹರಿಸುವುದು ಇದು ಅವರ ದೈವೀಕ ಕಾರ್ಯ. ರುದ್ರದೇವರು ಸದಾ ಪತ್ನಿಯಾದ ಪಾರ್ವತೀದೇವಿಯೊಂದಿಗೆ ವಾಸಿಸುವ ಮಹಾದೇವರು. ಆದರೂ ಅವರ ಜೀವನದ ಪರಮಗುರಿ ಭಗವಂತನ ಸೇವೆಯೇ. ರುದ್ರದೇವರ ನಿವಾಸ ಎಂದು ಪ್ರಸಿದ್ಧವಾದುದು ವಾರಾಣಸಿ. ಈ ಕ್ಷೇತ್ರವನ್ನು ಅವಿಮುಕ್ತ ಕ್ಷೇತ್ರ ಎಂದು ಕರೆಯಲಾಗುತ್ತದೆ, ಅಂದರೆ ಮೋಕ್ಷಕ್ಕೆ ಕಾರಣವಾಗುವ ಪುಣ್ಯಕ್ಷೇತ್ರ. ಶಿವಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ವೈಷ್ಣವ ಪರಂಪರೆಯಲ್ಲಿ ಕೂಡ ಅತ್ಯಂತ ಗೌರವಪೂರ್ಣ ಮಂತ್ರ. ಈ ಮಂತ್ರದ ಮಹಿಮೆಯನ್ನು ಗರುಡ ಪುರಾಣ ವಿವರಿಸುತ್ತದೆ. ವೈಷ್ಣವಾಚಾರ್ಯರ ಅಭಿಪ್ರಾಯದಂತೆ ಈ ಮಂತ್ರವನ್ನು ಜಪಿಸಿದಾಗ ಮನಸ್ಸು ಶುದ್ಧವಾಗಿ ಶಾಸ್ತ್ರಾಭ್ಯಾಸಕ್ಕೆ ಮತ್ತು ಹರಿಧ್ಯಾನಕ್ಕೆ ಅನುಕೂಲವಾಗುತ್ತದೆ. ಆದರೆ ಈ ಜಪವು ತಾರತಮ್ಯ ಜ್ಞಾನದೊಂದಿಗೆ ನಡೆಯಬೇಕು. ಶಿವನನ್ನು ಪರಮೇಶ್ವರನೆಂದು ಭಾವಿಸದೆ ಪರಮ ವೈಷ್ಣವನಾಗಿ ಧ್ಯಾನಿಸಬೇಕು. ಮಹಾಶಿವರಾತ್ರಿ ತಿಥಿಯ ಮಹತ್ವವೂ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿದೆ. ಮಾಘ ಕೃಷ್ಣ ಚತುರ್ದಶಿಯ ರಾತ್ರಿಯು ಶಿವಾರಾಧನೆಗೆ ಶ್ರೇಷ್ಠ ಕಾಲವೆಂದು ಹೇಳಲಾಗಿದೆ. ಈ ರಾತ್ರಿಯಲ್ಲಿ ರುದ್ರದೇವರನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಅವರ ಮೂಲಕ ಪರಮಾತ್ಮನ ಅನುಗ್ರಹವನ್ನು ಪಡೆಯಬಹುದು ಎಂಬುದು ವೈಷ್ಣವ ದೃಷ್ಟಿ. ಸಾರಾಂಶವಾಗಿ ಹೇಳುವುದಾದರೆ, ಮಹಾಶಿವರಾತ್ರಿ ನಮಗೆ ರುದ್ರದೇವರನ್ನು ಪರಮೇಶ್ವರನೆಂದು ಭ್ರಮಿಸುವುದಕ್ಕಾಗಿಯಲ್ಲ, ಪರಮೇಶ್ವರನಾದ ಶ್ರೀಹರಿಯ ಅತ್ಯುತ್ತಮ ಭಕ್ತನಾಗಿ ಮಹಾನ್ ದೇವತೆಯಾಗಿ ರುದ್ರದೇವರನ್ನು ಅರಿಯುವುದಕ್ಕಾಗಿ. ರುದ್ರಭಕ್ತಿ ಅಂತಿಮವಾಗಿ ಹರಿಭಕ್ತಿಯಲ್ಲೇ ಲಯವಾಗಬೇಕು. ಇದುವೇ ಮಹಾಶಿವರಾತ್ರಿಯ ನಿಜವಾದ ತತ್ವ.